ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ, ಈಗ ಹೇಳಲ್ಲ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಹೋಗೋಣ ಬನ್ನಿ. ಸ್ವಲ್ಪ ಚಾಕ್ಲೇಟ್ ತಗೋಬೇಕಾಯ್ತು, ಅದಕ್ಕೆ ಈ ಬೇಕ್ರಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ತಗೊಂಡೋಗೋಣ ಅಂತ ಬೇಕ್ರಿಗೆ ಹೋಗ್ತಾ ಇದ್ದೀನಿ. ಚಾಕ್ಲೇಟ್ ಯಾವ್ದು ತಗೊಬೇಕಂತ ಗೊತ್ತಾಗಲಿಲ್ಲ. ಯಾವುದೋ ಒಂದು ತಗೊಂಡ್ರೆ ಆಯ್ತು ಅಂತೇಳಿ 500 ರೂಪಾಯಿ ಕೊಟ್ಟು ಚಾಕ್ಲೇಟ್ ತಗೊಂಡು ಹೋಗ್ತಾ ಇದ್ದೀನಿ. ಡಿಪ್ರೆಷನ್ ಚಾಕ್ಲೇಟ್ ತಗೊಂಡು ನಮ್ಮ ಮಾವನದೊಂದು NS ಬೈಕ್ ಇದೆ, ಅವನು ಯಾವಾಗಲೂ ನನಗೆ ಕೊಡ್ತಾನೆ. ಅದು ನಿಮಗೆ ತೋರಿಸ್ಬೇಕಂತ ಹೋಗ್ತಾ ಇದ್ದೆ. ಬೇಕ್ರಿ ಅವನು ಅಣ್ಣ ಚೇಂಜ್ ಮಾಡ್ತೋಗಿದ್ಯಾ ಅಣ್ಣ ಅಂತಂದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಚೇಂಜೇ ಮರ್ತು ಹೋಗ್ತಿದ್ದೀನಲ್ಲ, ನನಗೆ ಇನ್ನೆಷ್ಟು ಮರು ಇರಬೇಕು ನೀವೇ ಹೇಳಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಮೇಲೆ ಚೇಂಜ್ ಇಸ್ಕೊಂಡು ಸ್ಟೈಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬೈಕಿಗೆ ಬೇರೆ ಹೊಟ್ಟೆ ಹಸುವಾಗಿತ್ತೇನೋ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂಕ್ ಹತ್ರ ಹೋಗ್ತಾ ಇದ್ದೆ. ರುಕೋ ಜರಾ ಸಬರ್ ಕರೋ. 20 ರೂಪಾಯಿ ಪೆಟ್ರೋಲ್ ಹಾಕ್ಸಿ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ಚೋಸ್ತನ ಅನ್ನೇ ಅಬ್ಸರ್ವ್ ಜಾಸ್ತನ ಬೈಕಿಗೆ ಗೊತ್ತಾಗುತ್ತಲ್ಲ, ಅದಕ್ಕೆ ಸುಮ್ಮನೆ ಅದೇ. ಬಂಕ್ ಹತ್ರ ಬಂದು ಅವಣ್ಣಂಗೆ ಅಣ್ಣ 500 ರೂಪಾಯಿ ಬೇಡ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕೋಣ ಅಂತ ಹೇಳ್ದೆ. ಅವಣ್ಣ ನನ್ನ ಹೆಂಗೆ ನೋಡ್ದೆ ಗೊತ್ತಾ? ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಸಾಕು 100 ರೂಪಾಯಿ ಹಾಕೋಣ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ. ಅವಣ್ಣ ಪಾಪ ಸರಿ ಆಯ್ತು ಅಂತ 100 ರೂಪಾಯಿ ಪೆಟ್ರೋಲ್ ಹಾಕಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಎಲ್ಲಿಗೂ ಹೋಗ್ಬೇಕಂತ ಹೇಳಿದ್ನಲ್ಲ, ಅದು ಎಲ್ಲಿಗೂ ಅಲ್ಲ, ಇದೇ ನೋಡಿ, ಇದೇ ಊರಿಗೆ ರೆಡ್ಡಿಹಳ್ಳಿ ಅಂತ. ಏರಿ ಬ್ಲರ್ ಇದೆ, ಸ್ವಲ್ಪ ಝೂಮ್ ಮಾಡ್ತೀನಿ. ರೆಡ್ಡಿಹಳ್ಳಿ 3 ಕಿಲೋಮೀಟ್ರ್ ಕಾಣಿಸ್ತಿದ್ಯಾ? ಇದೇ ಊರಿಗೆ ಹೋಗ್ಬೇಕಾಗಿರೋದು ನಾನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಎಲ್ಲಿಗೂ ಹೋಗ್ಬೇಕು ಬನ್ನಿ ಅಂತ ಹೇಳಿದ್ನಲ್ಲ, ಅದು ಎಲ್ಲೂ ಅಲ್ಲ, ರೆಡ್ಡಿಹಳ್ಳಿ ಪ್ರೈಮರಿ ಸ್ಕೂಲ್ ಹತ್ರ ಇದೆ ನೋಡಿ, ಆ ರೆಡ್ಡಿಹಳ್ಳಿ ಪ್ರೈಮರಿ ಸ್ಕೂಲ್. ಇದೇ ಸ್ಕೂಲಲ್ಲಿ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. 2023-24 ಅನಿಸುತ್ತೆ, ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಈ ಫೋಟೋದಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿದ್ದೀನಲ್ಲ, ಮತ್ತು ಈ ಕಡೆ ಇನ್ನೊಂದು ಫೋಟೋದಲ್ಲಿ ರೆಡ್ ಶರ್ಟ್ ಹಾಕಿದ್ದೀನಲ್ಲ, ಅದು ನಾನೇ. ಇವರೇ ನೋಡಿ ನನ್ನ ಓಲ್ಡ್ ಸ್ಟೂಡೆಂಟ್ಸ್. ಆದರೆ ಇವ್ರು ಕೊಡೋ ಪ್ರೀತಿಗೆ, ಅಭಿಮಾನಕ್ಕೆ, ಗೌರವಕ್ಕೆ ನಾನೇನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಮಾತೇ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.